ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತ ಅನ್ನಿಸ್ತು. ಆದಷ್ಟು ಡೈಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ಲಿಕ್ಕೆ ಟ್ರೈ. ಇದು ಕೂಡ ನನಗೆ ವಿ ನೆಕ್ಕಲ್ಲೇ ಸಿಕ್ತು. ಇದು ಬಂದ್ಬಿಟ್ಟು ಫುಲ್ ಸ್ಲೀವ್ ಇದೆ. ಸೊ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಕೂಡ ಅನ್ಕೊಂಡಿದ್ದೀನಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಜಯನಗರ್ ಹೋಗ್ತಿದ್ದೀವಿ ಬಿಕಾಸ್ ಒಂದು ಸ್ವಲ್ಪ ಶಾಪಿಂಗ್ ಮಾಡೋದಿದೆ. ಅದೇನಕ್ಕೆ ಅಂತಂದರೆ ನಮ್ಮ ಅಣ್ಣನ ಮದುವೆಗೆ ರಿಸೆಪ್ಷನ್ಗೆ ಅಂತ ಶಾಪಿಂಗ್ ಮಾಡೋದಕ್ಕೆ ಹೋಗ್ತಿದ್ದೀನಿ. ಹಾಗೆ ಜಯನಗರ್ನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಬಿಕಾಸ್ ಮುಂಚೆ ಜಯನಗರ್ ಹೋಗಿದ್ದೆ, ಬಟ್ ಶಾಪಿಂಗ್ ಅಂತ ಏನೂ ಹೋಗಿರಲಿಲ್ಲ. ಸೊ ಇವತ್ತು ಹೋಗ್ತಿದ್ದೀನಿ, ಹಾಗಾಗಿ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಹೊರಡ್ತಿದ್ದೀವಿ. ಆ್ಯಂಡ್ ನನ್ನ ಜೊತೆ ಬರ್ತಿರೋದು ನಾನು, ನಮ್ಮಪ್ಪ, ನಮ್ಮಮ್ಮ 3 ಜನನೂ ಹೋಗ್ತಿದ್ದೀವಿ. ಸೊ ಲೆಟ್ಸ್ ಗೋ. ನಾವಿಲ್ಲಿಂದ ಡೈರೆಕ್ಟು ಆಟೋನ ಬುಕ್ ಮಾಡ್ಕೊಂಡ್ವಿ. ಬಿಕಾಸ್ ಇಲ್ಲಿಂದ ಬಸ್ಸಲ್ಲಿ ಹೋಗಿ ಮತ್ತೆ ಮೆಟ್ರೋಲ್ಲಿ ಹೋಗೋದು ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ ಅಂತ ಹೇಳಿಬಿಟ್ಟು ಡೈರೆಕ್ಟ್ ಆಟೋ ಬುಕ್ ಮಾಡ್ಕೊಂಡ್ವಿ ಜಯನಗರ್ವರೆಗೂ. ಆ್ಯಂಡ್ ಈ ಆಟೋ ಅಂಕಲ್ ಬಂದುಬಿಟ್ಟು ತುಂಬ ಫ್ರೆಂಡ್ಲಿ ಆಗಿದ್ರು. ಆ್ಯಂಡ್ ಅವ್ರದ್ದೊಂದು ಸ್ವಲ್ಪ ಸ್ಟೋರೀಸ್ ಎಲ್ಲ ಹೇಳ್ತಿದ್ರು ಆ್ಯಂಡ್ ಸ್ವಲ್ಪ ಮೋಟಿವ್ ಮಾಡ್ತಿದ್ರು, ಹಾಗೆ ತಮಾಷೆ ಮಾಡ್ತಿದ್ರು. ಸೊ ಸಿಕ್ಕಾಪಟ್ಟೆ ನೈಸ್ ಪರ್ಸನ್ ಅಂತ ಅನ್ನಿಸ್ತು. ಅವೆಲ್ಲ ನೆನ್ಕೊಂಬಾರ್ದು. ಅವಶ್ಯಕತೆ ಇದೆಯವಾಗ, ಅದಕ್ಕೆ ಇಲ್ಲ ಅಂದ್ರೆ ಇಲ್ಲ. ಬೆಳಗ್ಗೆ 6 ಗಂಟೆಗೆ ತೆಗಿಬೇಕು ಅಂಗಡಿ, 5 ಸ್ನಾನ ಮಾಡಿ ನಮ್ಮ ಡ್ಯೂಟಿ ನಾವು ಮಾಡಲೇಬೇಕು. ಜಯನಗರ್ ರೀಚ್ ಆಗೋಕ್ಕೆ ಆಲ್ಮೋಸ್ಟ್ 1.25 ಗಂಟೆ ತೊಗೊಂಡ್ರಿ. ಆ್ಯಂಡ್ ಅಲ್ಲಿ ಹೋಗಿದ ತಕ್ಷಣ ಶಾಪಿಂಗ್ ಸ್ಟಾರ್ಟ್ ಮಾಡಿದ್ವಿ. ಬಿಕಾಸ್ ನನಗೂ ಏನೂ ಗೊತ್ತಿಲ್ಲ, ಹೊಸದಾಗಿ ನಾನು ಜಯನಗರಲ್ಲಿ ಶಾಪಿಂಗ್ ಮಾಡ್ತಾ ಇರೋದು. ಸೊ ಫಸ್ಟ್ ನಾವು ಅಪ್ಪಾಗ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ರೈಮಂಡ್ ಒಂದು ಶಾಪ್ ಇತ್ತು. ಸೊ ಅಲ್ಲಿ ಹೋದ್ವಿ. ಅಲ್ಲಿ ಹೋಗಿ ನಾವು ಅಪ್ಪಾಗೆ ಶರ್ಟು ಮತ್ತು ಪ್ಯಾಂಟ್ ಪೀಸ್ ಎಲ್ಲ ತೊಗೊಬಂದ್ವಿ. ಆ್ಯಂಡ್ ಕ್ವಾಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಆ್ಯಂಡ್ ನನಗಿಲ್ಲಿ ಬ್ಲೇಸರ್ಸ್ ತುಂಬಾ ಇಷ್ಟ ಆಯಿತು. ನೀವು ಇಲ್ಲಿ ನೋಡ್ತಿದ್ದೀರಾ, ಆಫ್ ಶೋಲ್ಡರ್ ಬ್ಲೇಸರ್ಸ್ ಇದೆ ಮತ್ತು ಫುಲ್ ಶೋಲ್ಡರ್ ಬ್ಲೇಸರ್ಸ್ ಇದೆ. ಸೊ ನನಗೆ ಬ್ಲೇಸರ್ಸ್ ಒಂದು ಸ್ವಲ್ಪ ಇಷ್ಟ ಆಯಿತು ಇಲ್ಲಿ. ಆ್ಯಂಡ್ ನಾವಪ್ಪ ತೊಗೊಂಡಿದ್ದು ಶರ್ಟ್ ಪೀಸ್ ಮತ್ತು ಪ್ಯಾಂಟ್ ಪೀಸ್ ಕೂಡ ಕ್ವಾಲಿಟಿ ಚೆನ್ನಾಗಿತ್ತು. ನೆಕ್ಸ್ಟು ನಾವು ಹೋಗಿದ್ದು ನನ್ನ ತಮ್ಮಗೆ ಪ್ಯಾಂಟ್ ತೊಗೊಳೋದಕ್ಕೆ. ಅದು ಎಲ್ಲಿ ಅಂತಂದರೆ ಟೆರಿ ಕಾಸ್ಟಾಗೆ, ಇಲ್ಲಿ ಮೇಲೆ ಪಿಕ್ಚರ್ ಹಾಕಿದ್ದೀನಿ ನೋಡಿ ಅಲ್ಲಿ. ಆ್ಯಂಡ್ ಇಲ್ಲಿ ಅಷ್ಟೇ ಕ್ವಾಲಿಟೀಸ್ ತುಂಬ ಚೆನ್ನಾಗಿತ್ತು ಎಲ್ಲ ಔಟ್ಫಿಟ್ಟು. ಆ್ಯಂಡ್ ನೆಕ್ಸ್ಟು ನನಗೀಗ ಬಟ್ಟೆ ಪರ್ಚೇಸ್ ಮಾಡೋದಕ್ಕೆ ಅಂತ ಹೋಗಿದ್ದು. ಎಷ್ಟೊಂದು ಕಡೆ ವಿಚಾರಿಸಿದೆ, ಎಲ್ಲ ಕಡೆ ಒಂದಷ್ಟು ಕಡೆ ತಿರುಗಾಡಿ ನನಗೆ ಬೇಕಾಗಿರೋ ಥರ ಎಲ್ಲಿ ಸಿಕ್ಕಿಲ್ಲ. ಆ್ಯಂಡ್ ಅಗೇನ್ ನಾವು ಮತ್ತೆ ಇದೇ ಅಂಗಡಿಗೆ ಬಂದ್ವಿ. ಬಿಕಾಸ್ ನನಗೆ ಬೇಕಾಗಿರೋ ಥರ ಎಲ್ಲಿ ಸಿಕ್ಕಿಲ್ವಲ್ಲ, ಸರಿ ಬೇರೆ ಸ್ಟೈಲಲ್ಲಿ ನೋಡೋಣ ಅಂತ ಹೇಳಿ. ಸೊ ಆವಾಗ ಈ ಸ್ಟೈಲಲ್ಲಿ ಓಪನ್ ಮಾಡಿಸಿದ್ದು. ಸೊ ಈ ಡ್ರೆಸ್ನ ನಾನು ಇದರಲ್ಲಿ 2 ಕಲರ್ ಇತ್ತು, ಓಕೆನಾ. ನಾನು ಗೋಲ್ಡನ್ ಕಲರ್ನ ಚೂಸ್ ಮಾಡಿದೆ. ಸೊ ಯಾಕೋ ನನಗೆ ಈ ಡ್ರೆಸ್ಸಿಗೆ ಅವ್ರು ಹೇಳಿದ ಪ್ರೈಸ್ ವರ್ತ್ ಅಲ್ಲ ಅಂತ ಅನ್ನಿಸ್ತು. ಬಿಕಾಸ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತ ಅನ್ನಿಸ್ತು. 7500 ಹೇಳಿದ್ರು. ಸೊ ನನಗೆ ಯಾಕೋ ವರ್ತ್ ಅಲ್ಲ ಅಂತ ಅನ್ನಿಸ್ತು. ಅದಾದಮೇಲೆ ಅದನ್ನ ಅಲ್ಲೇ ಬಿಟ್ಟು ನೆಕ್ಸ್ಟ್ ಅಂಗಡಿಗೆ ಹೋದ್ವಿ. ಆ ಅಂಗಡಿಲಿ ಬಂದುಬಿಟ್ಟು ಕೇಳಿದ್ದಕ್ಕೆ ಅವರು ಇಲ್ಲ ಅಂತ ಹೇಳಿದ್ರು. ಸರಿ ಸ್ಟಿಚಿಂಗ್ ಮಾಡ್ಸೋಣ ಅಂತ ಕೇಳಿದ್ವಿ. 2 ಡೇಸಲ್ಲಿ ಕೊಡ್ತೀನಿ ಅಂದಿದ್ದಕ್ಕೆ ಅದನ್ನು ಕೂಡ ಮೆಟೀರಿಯಲ್ ಆಗಿರ್ಬೋದು ಮತ್ತು ಸ್ಟಿಚಿಂಗ್ ಕಾಸ್ಟ್ ಆಗಿರ್ಬೋದು ಸಿಕ್ಕಾಪಟ್ಟೆ ಹೇಳಿದ್ರು. ಸೊ ಇಲ್ಲಿ ರೆಡಿಮೇಡೇ 7500ಗೆ ಸಿಕ್ಕಿದ್ರೆ ಅದು ಸ್ಟಿಚಿಂಗ್ ಇನ್ನೂ ಡಬಲ್ ಆಗ್ತಿತ್ತು. ಸೊ ಹಂಗಾಗಿ ಅದನ್ನು ಬೇಡ ಅಂತ ಹೇಳಿ ರಿಟರ್ನ್ ಬಂದ್ವಿ. ಆ್ಯಂಡ್ ಅದಾದಮೇಲೆ ನಾವು ವಿಂಡೋ ಶಾಪಿಂಗ್ ಮಾಡೋಣ ಹೋಗಲಿ ಅಂತ ಹೇಳ್ಬಿಟ್ಟು ವಿಂಡೋ ಶಾಪಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಟ್ ಕೆಲವೊಂದು ಮೂಮೆಂಟ್ಸಲ್ಲಿ ಕೆಲವೊಂದು ಕಡೆ ನಾವು ಅಲ್ಲಿಗೂ ಸರ್ಚ್ ಮಾಡ್ತಾನೆ ಇದ್ವಿ, ಎಲ್ಲಾದರೂ ಸಿಗುತ್ತಾ ಅಂತ. ಬಟ್ ಎಲ್ಲೂ ಸಿಗಲಿಲ್ಲ ನನಗೆ ಬೇಕಾಗಿದ್ದ ಥರ. ಸೊ ಅದೊಂದು ಡಿಸಪಾಯಿಂಟ್ ಇದೆ. ನಾವು ಅಪ್ಪನೂ ಅದನ್ನೇ ಹೇಳ್ತಿದ್ರು ನನಗೆ, ನೋಡು ಅಲ್ಲಿಂದ ಇಲ್ಲಿ ಕರ್ಕೊಂಡು ಬಂದೆ, ಸಿಕ್ಕೇ ಇಲ್ಲ, ನೀನು ಇಲ್ಲಿ ಸಿಗುತ್ತೆ ಅಂತ ಕರ್ಕೊಂಡು ಬಂದೆ ಅಂತ. ಬಟ್ ದಟ್ಸ್ ಓಕೆ, ಸಮ್ಟೈಮ್ಸ್ ನಾವು ಅಂದ್ಕೊಂಡಿದ್ದು ಸಿಗಲ್ಲ. ಸೊ ಅದೇ ಬೇಜಾರಲ್ಲಿ ನಾವು ವಿಂಡೋ ಶಾಪಿಂಗ್ನ ಕೂಡ ಮಾಡ್ಕೊಂಡ್ವಿ. ನನಗೇನಂತ ಅನ್ನಿಸ್ತು ಅಂದರೆ ಜಯನಗರ್ 4th ಬ್ಲಾಕಲ್ಲಿ ಒಂದು ಸ್ವಲ್ಪ ಅಫೋರ್ಡಬಲ್ ರೇಂಜ್ ಇದೆ. ಕುರ್ತಾಸ್ ಎಲ್ಲ ಸ್ಟಾರ್ಟಿಂಗ್ ರುಪೀಸ್ 250ಇಂದ ಸ್ಟಾರ್ಟ್ ಆಗುತ್ತೆ. ಶಾರ್ಟ್ ಕುರ್ತೀಸು ಅಷ್ಟೇ 250 ರುಪೀಸ್. ಸೊ ಈಗ ನೀವು ನೋಡ್ತಿದ್ದೀರಾ, ಇದೆಲ್ಲ ನಾನು ಅಲ್ಲೇ ತೊಗೊಂಡಿದ್ದು. 2 ಟಾಪ್ ತೊಗೊಂಡಿದ್ದೀನಿ, ಅದನ್ನು ಲಾಸ್ಟಲ್ಲಿ ತೋರಿಸ್ತೀನಿ. ಆ್ಯಂಡ್ ಸ್ಕರ್ಟ್ಸ್ ಕೂಡ 250, 150ಗೆಲ್ಲ ಸ್ಟಾರ್ಟ್ ಆಗುತ್ತೆ. ಬಟ್ ನನಗೇನು ಸದ್ಯಕ್ಕೆ ಅವಶ್ಯಕತೆ ಇರಲಿಲ್ಲ. ಸೊ ಹಂಗಾಗಿ ಅದನ್ನೆಲ್ಲ ಏನು ಶಾಪ್ ಮಾಡಿಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಫುಲ್ ಸೆಟ್ ಬರುತ್ತಲ್ಲ ಕುರ್ತೀಸು. ಸೊ ಅದನ್ನು ಅಷ್ಟೇ 850ಗೆಲ್ಲ ಸ್ಟಾರ್ಟ್ ಆಗುತ್ತೆ. 850, 800 ಸೊ ಈ ಥರನೂ ಕೊಡ್ತಾರೆ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ನಮ್ಮ ಹೆಣ್ಮಕ್ಳಿಗಂತೂ, ಕಾಲೇಜ್ ಸ್ಟೂಡೆಂಟ್ಸಿಗಂತೂ ದಿ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ತೀನಿ ಶಾಪಿಂಗ್ ಮಾಡೋದಕ್ಕೆ. ಬಿಕಾಸ್ ಇಯರಿಂಗ್ಸ್ ಹತ್ರದಿಂದ ಹಿಡಿದು ಪ್ರತಿಯೊಂದೂ ಸಿಗುತ್ತೆ. ಬಟ್ ಅದೇ ಈ ಥರ ತುಂಬ ಗ್ರ್ಯಾಂಡ್ ಫಂಕ್ಷನ್ಸಿಗೆ ನಮಗೆ ಬೇಕಾಗಿರೋ ಥರ ಅಂದರೆ ಸಿಗಲ್ಲ. ಸೊ ಅದೊಂದು ಡಿಸಪಾಯಿಂಟ್ ಇದೆ. ಅದು ಬಿಟ್ಟು ಸಾರಿ, ನನಗೆ ಬೇಕಾಗಿದ್ದು ಸಿಕ್ಕಿಲ್ಲ, ಬಟ್ ಮೋಸ್ಟ್ಲಿ ನಿಮಗೆ ಬೇಕಾಗಿದ್ದು ಸಿಗ್ಬೋದು. ಸೊ ನೋಡಿಕೊಂಡು ನೀಟಾಗಿ ಎಲ್ಲ ಕಡೆ ಸರ್ಚ್ ಮಾಡಿ ನೋಡಿದ್ರೆ ಸಿಗುತ್ತೆ.
ಸೊ ನಾನು ಎಲ್ಲ ಕಡೆ ಸರ್ಚ್ ಮಾಡಿದೆ, ಬಟ್ ನನಗೆ ಬೇಕಾಗಿರೋ ಥರ ಯಾವುದು ಸಿಗಲಿಲ್ಲ. ಆ್ಯಂಡ್ ಕಾಸ್ಮೆಟಿಕ್ಸ್ ಆಗಿರ್ಬೋದು ಮತ್ತು ಸ್ಲಿಪ್ಪರ್ಸು, ಶೂಸು ಇದೆಲ್ಲನೂ ಅಷ್ಟೇ ಸ್ವಲ್ಪ ಅಫೋರ್ಡೆಬಲ್ ರೇಂಜಲ್ಲೇ ಇತ್ತು. ಸೊ ಕಾಲೇಜ್ ಸ್ಟೂಡೆಂಟ್ಸಿಗೆಲ್ಲ ಯಾವುದೇ ಥರ ವರಿ ಮಾಡೋಷ್ಟೇ ಇರಲ್ಲ, ಹೋಗಲ್ಲ ಆರಾಮಾಗಿ ಶಾಪ್ ಮಾಡ್ಬೋದು, ಬಿಕಾಸ್ ಅಫೋರ್ಡೆಬಲ್ ರೇಂಜ್ ಇದೆಯಲ್ಲ ಅದಕ್ಕೋಸ್ಕರ. ವೆಲ್ಕಮ್ ಬ್ಯಾಕ್ ಅಗೇನ್. ಆ್ಯಂಡ್ ನೀವೀಗ ವಿಡಿಯೋನ ನೋಡಿದ್ದೀರಾ, ತುಂಬ ಚಿಕ್ಕದಾಗಿದೆ ವಿಡಿಯೋ. ಸೊ ನೆಕ್ಸ್ಟ್ ಟೈಮ್ ಪ್ರಾಪರಾಗಿ ಜಯನಗರನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಂತಲೇ ಹೋಗಿ ಎಕ್ಸ್ಪ್ಲೋರ್ ಮಾಡ್ತೀನಿ. ಬಟ್ ಇವತ್ತು ನನಗೊಂದು ಸ್ವಲ್ಪ ನಾನು ಹೋಗಿದ್ದ ಕೆಲಸದ ಮೇಲೇ ಫುಲ್ ಟೆನ್ಷನ್ಸ್ ಇತ್ತು. ಏನು ಕೆಲಸ ಅಂತಂದರೆ ಅದು ನಮ್ಮ ಅಣ್ಣನ ಮದುವೆಗೆ ರಿಸೆಪ್ಷನ್ಗೆ ನಾನು ರೆಫರೆನ್ಸ್ ಪಿಕ್ ಹಾಕ್ತೀನಿ. ಸೊ ಈ ಥರ ನನಗೆ ಫಿಶ್ ಕಟ್ಟಲ್ಲಿ ಡ್ರೆಸ್ ಬೇಕಾಗಿತ್ತು. ಬಟ್ ಎಲ್ಲ ಕಡೆ ಹುಡ್ಕಾಡಿ ಲಾಸ್ಟಿಗೂ ಸಿಗಲೇ ಇಲ್ಲ ನನಗೆ ಬೇಕಾಗಿರೋ ಥರ. ಸೊ ಆ ಹುಡ್ಕಾಡೋ ಟೆನ್ಷನಲ್ಲೇ ಒಂದು ಸ್ವಲ್ಪ ಏನಂತಾರೆ ವ್ಲಾಗ್ ಮಾಡೋದೇ ಮರ್ತೋಗಿದ್ದೆ. ಆ್ಯಂಡ್ ಕೊನೆ ಮೂಮೆಂಟಲ್ಲಿ ಒಂದು ಸ್ವಲ್ಪ ಕ್ಲಿಪ್ಸ್ನ ಹಿಡ್ಕೊಂಡು ಸೊ ಈಗ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಆ್ಯಂಡ್ ಈಗ ಒಂದು ಸ್ವಲ್ಪ ಲಾಸ್ಟಲ್ಲಿ ವಿಂಡೋ ಶಾಪಿಂಗ್ನ ಮಾಡ್ಕೊಂಡು ಬಂದಿದ್ದೀವಿ. ಸೊ ಅದೇನೇನು ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ಸೊ ಲೆಟ್ಸ್ ಸಿ. ಸೊ ಇದರಲ್ಲಿ ಈಗ ಎಲ್ಲನೂ ಇದೆ, ಒಂದೊಂದಕ್ಕೆ ತೋರಿಸ್ತೀನಿ. ಸೊ ನಾನು ಫಸ್ಟ್ ತೊಗೊಂಡಿದ್ದು ಈ ಒಂದು 2 ಶಾರ್ಟ್ ಕುರ್ತೀಸು. ಸೊ ಸಿ ಈ ಥರ ಇದು ಬಂದುಬಿಟ್ಟು ಫುಲ್ ಸ್ಲೀವ್ ಇದೆ. ಸೊ ಇದೊಂದು ತೊಗೊಂಡಿದ್ದೀನಿ. ಆ್ಯಂಡ್ ಇದು ಸ್ಲೀವ್ಲೆಸ್ ಇದೆ, ಬರೀ ಇದು ಶೋಲ್ಡರ್ ಸ್ಲೀವ್ ಇದೆ ಅಷ್ಟೇ. ಸೊ ಇದು ಕೂಡ ಶಾರ್ಟ್ ಕುರ್ತಿ. ಸೊ ಇದೆರಡನ್ನೂ ತೊಗೊಂಡೆ, ಜಸ್ಟ್ 50 ರೂಪೀಸ್ 1 ಪೀಸ್. ಆ್ಯಂಡ್ ಕ್ವಾಲಿಟಿ ಚೆನ್ನಾಗಿದೆ, ನನಗೆ ಕ್ವಾಲಿಟಿ ಇಷ್ಟ ಆಯಿತು ಅಂತ ತೊಗೊಂಡಿದ್ದು. ಅದಾದಮೇಲೆ ಸೊ ಇದೊಂದು ಕುರ್ತಿನ ತೊಗೊಂಡೆ. ಇದು ಬಂದುಬಿಟ್ಟು ಇದು ಆ್ಯಕ್ಚುಲಿ ಸೆಟ್ಟು ಇದು. ಸೊ ಈ ಥರ ಬರುತ್ತಿದ್ದು. ಇದು ಕೂಡ ವಿ ನೆಕ್, ನಿಮ್ಮೆಲ್ಲರಿಗೂ ಗೊತ್ತು ನನಗೆ ವಿ ನೆಕ್ ಅಂದರೆ ಎಷ್ಟಿಷ್ಟ ಅಂತ ಹೇಳಿ. ಸೊ ಇದು ಕೂಡ ನನಗೆ ವಿ ನೆಕ್ಕಲ್ಲೇ ಸಿಕ್ತು. ಇದು ಬಂದುಬಿಟ್ಟು ಅರ್ಶಿನ ಶಾಸ್ತ್ರಕ್ಕೆ ಹಾಕ್ಕೊಳ್ಳೋಣ ಅಂತ ತೊಗೊಂಡಿದ್ದು ಸೆಟ್ ಇದು. ಆ್ಯಂಡ್ ಇದ್ರದ್ದು ನನಗೆ ವೇಲ್ ಇಷ್ಟ ಆಯಿತು. ಸಿ ಆ್ಯಂಡ್ ಪ್ಯಾಂಟ್. ಸೊ ಅದಾಯಿತು. ಅದಾದಮೇಲೆ ನಮ್ಮಮ್ಮಗೆ ಒಂದು ಸೆಟ್ ತೊಗೊಂಡಿದ್ದು, ಕುರ್ತಾ ಸೆಟ್ಟು. ಆರೆಂಜ್ ಕಲರ್ ಕುರ್ತಾ ಸೆಟ್ಟು, ಸೇಮ್ ಅದೇ ಥರನೇ ಇದೆ. ಇದೂ ಕೂಡ ವಿ ನೆಕ್ಕೆ, ನನಗೆ ಹಾಕೋದಲ್ಲದೆ ನಮ್ಮ ಅಮ್ಮಗೂ ವಿ ನೆಕ್ಕೆ ಹಾಕಿಸ್ತಿದ್ದೀನಿ. ಇದು ಸುಮ್ಮನೆ ತೊಗೊಂಡಿದ್ದು ಡ್ರೆಸ್ ಇದು. ಆ್ಯಂಡ್ ಇದು ವೇಲು ಪ್ಯಾಂಟ್. ಸೊ ಇಷ್ಟು ನನಗೆ ನಮ್ಮಮ್ಮಗೆ ತೊಗೊಂಡಿದ್ದು. ಆ್ಯಂಡ್ ಇನ್ನೂ ಶಾಪಿಂಗ್ ಮಾಡೋದು ತುಂಬಾ ಇದೆ. ಸೊ ಅದಕ್ಕೆ ಅದೆಲ್ಲ ಪ್ಲ್ಯಾನಿಂಗ್ ಮಾಡ್ತಿದ್ದೀವಿ. ಆ್ಯಂಡ್ ನಮ್ಮ ಅಪ್ಪಗೆ ಒಂದು ಜೊತೆ ಬಟ್ಟೆ ತೊಗೊಬಂದಿದ್ದೀವಿ. ಆ್ಯಂಡ್ ನನ್ನ ತಮ್ಮಗೆ ಒಂದು ಪ್ಯಾಂಟ್ ತಂದಿದ್ದೀನಿ. ಸೊ ಅದೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟೆ ಅವರದ್ದು. ಸೊ ಇವಾಗ ಇಷ್ಟು ಸದ್ಯಕ್ಕೆ ಇನ್ನೂ ಎತ್ತಿಡೋದು ಬ್ಯಾಲೆನ್ಸ್ ಇದೆ. ಸೊ ಇದೆಲ್ಲ ಇನ್ನೂ ಸ್ವಲ್ಪ ಪ್ರಾಪರಾಗಿ ಸ್ಟಿಚಿಂಗ್ ಎಲ್ಲ ಮಾಡಿಸ್ಬೇಕು. ಸೊ ಅದಕ್ಕೆ ಇದನ್ನ ಇಲ್ಲೇ ಇಟ್ಕೊಂಡಿದ್ದೀವಿ. ಆ್ಯಂಡ್ ಈಗ ನಮ್ಮ ಅಪ್ಪದು ಅಷ್ಟೇ ಸ್ಟಿಚಿಂಗಿಗೆ ಅಂತ ತೊಗೊಂಡೋಗ್ತಿದ್ದಾರೆ. ಆ್ಯಂಡ್ ಅಷ್ಟೇ. ಸೊ ಇಷ್ಟೇ ಇವತ್ತಿನ ವ್ಲಾಗು. ಐನೋ ಈ ವಿಡಿಯೋ ಸ್ವಲ್ಪ ಚಿಕ್ಕದಾಗಿದೆ, ಬಟ್ ನಾನು ವ್ಲಾಗ್ ಮಾಡೋದು ಮರ್ತೋದೆ. ಅದೇ ಹೇಳೋದ್ನಲ್ಲ, ಅದೊಂದು ಸ್ವಲ್ಪ ಟೆನ್ಷನ್ ಇತ್ತು ಅಂತ. ಸೊ ಅದಕ್ಕೆ ಬಟ್ ಫೈನಲಿ ಸಿಗಲಿಲ್ಲ, ಡಿಸಪಾಯಿಂಟ್ ಆಯಿತು. ಸೊ ಲೆಟ್ಸ್ ಸಿ, ಮಂಡೇ ಮತ್ತು ಚಿಕ್ಕಪೇಟೆಗೆ ಹೋಗ್ತೀನಿ. ಸೊ ಆವಾಗ ವ್ಲಾಗ್ ಮಾಡ್ತೀನಿ. ಆ್ಯಂಡ್ ಇವತ್ತಿಗೆ ಇಷ್ಟ ಆಗಿರುತ್ತೆ ಈ ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಆ್ಯಂಡ್ ಇನ್ಮೇಲಿಂದ ಆದಷ್ಟು ಡೈಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೀನಿ ಡೈಲಿ ವ್ಲಾಗ್ಸ್ನ ಹಾಕ್ತೀನಿ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಇನ್ಮೇಲೆ ಚಿಕ್ಕ ವ್ಲಾಗ್ಸ್ ಆದರೂ ಪರವಾಗಿಲ್ಲ. ಸೊ ಡೈಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಇಷ್ಟ ಆಗಿರುತ್ತೆ ಇವತ್ತಿನ ವಿಡಿಯೋ. ಆ್ಯಂಡ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಬಟ್ ನೆಕ್ಸ್ಟ್ ಟೈಮ್ ಪ್ರಾಪರಾಗಿ ಹೋಗಿ ನೀಟಾಗಿ ಎಕ್ಸ್ಪ್ಲೋರ್ ಮಾಡ್ತೀನಿ ಜಯನಗರನ. ಆ್ಯಂಡ್ ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ಸ್. ಬೈ ಬಾಯ್.